ಸರ್ ಇನ್ನೊಂದು ವಿಚಾರ, ಈಗ ಈ ಪಕ್ಷದೊಳಗಿನ ಬಣ ಬಡಿದಾಟ, ಪ್ರತ್ಯೇಕ ಸಭೆ ಇದೆಲ್ಲದರ ನಡುವೆ ಈಗ ಆಗಿರುವಂತ ಈ ಘಟನೆ ಇದೆಯಲ್ಲ, ಇದೆಲ್ಲ ಬಿಟ್ಟು ಯಾರೇ ಆಗಿದ್ರು ಕೂಡ ಜೊತೆಯಾಗಿ ಒಗ್ಗಟ್ಟಾಗಿ ಹೋಗ್ಬೇಕು, ಕಾರ್ಯಕರ್ತರ ರಕ್ಷಣೆ ಮಾಡಬೇಕು ಅಂತ ಏನಾದ್ರೂ ಅನ್ಸಿದೆಯಾ ಸರ್? ಕಾರ್ಯಕರ್ತರ ರಕ್ಷಣೆ ನಿಲ್ಲೇಬೇಕು. ಸಾಮಾನ್ಯ ಕಾರ್ಯಕರ್ತನಿಗೂ ತೊಂದರೆ ಆಗಬಾರ್ದು, ನಮ್ಮಿಂದ ಕೆಟ್ಟದಾಗಬಾರ್ದು. ನಮ್ಮ ಒಬ್ಬ ಕಾರ್ಯಕರ್ತನಿಗೆ ಒಂದು ಅವರ ಕೂದಲು ಕೊಂಕಲಿಕ್ಕೂ ಕೂಡ ಅವಕಾಶ ಕೊಡಬಾರ್ದು. ಹಾಗೆ ಅವರ ಕಾರ್ಯಕರ್ತರ ರಕ್ಷಣೆಗೆ ನಿಂತರೆ ಕಾರ್ಯಕರ್ತರು ನಮ್ಮನ್ನ ಕಾಯುವ ಕೋಟೆಗಳಾಗ್ತಾರೆ, ನಮ್ಮನ್ನ ಅಧಿಕಾರದ ಮೆಟ್ಲಿಗೆ ಏರಿಸುವಂತ ಮೆಟ್ಟಿಲುಗಳಾಗ್ತಾರೆ. ಹಾಗಾಗಿ ನಿಲ್ಲೇಬೇಕು ನಾವು ಕಾರ್ಯಕರ್ತರಿಗೆ. ಯಾರಿಗೂ ಕೆಟ್ಟದ್ದು ಮಾಡಬಾರ್ದು, ಜನ ವಿರೋಧಿ ಆಗಬಾರ್ದು, ಯಾವುದೇ ವ್ಯಕ್ತಿಗೆ ಅಥವಾ ಇನ್ನೊಬ್ಬರಿಗೆ ತೊಂದರೆ ಮಾಡಬೇಕು ಅಂತಿಲ್ಲ. ಜನ ವಿರೋಧಿ ಆಗದೆ ನಮ್ಮ ಕಾರ್ಯಕರ್ತರ ರಕ್ಷಣೆ ಮಾಡಬೇಕು, ಅವ್ರಿಗೆ ದೌರ್ಜನ್ಯ ಆಗಕ್ಕೆ ಬಿಡಬಾರ್ದು. ಸರ್ ಇನ್ನೊಂದು ವಿಚಾರ, ಈಗ ಈ ಪಕ್ಷದೊಳಗಿನ ಬಣ ಬಡಿದಾಟ, ಪ್ರತ್ಯೇಕ ಸಭೆ ಇದೆಲ್ಲದರ ನಡುವೆ ಈಗ ಆಗಿರುವಂತ ಈ ಘಟನೆ ಇದೆಯಲ್ಲ, ಇದೆಲ್ಲ ಬಿಟ್ಟು ಯಾರೇ ಆಗಿದ್ರು ಕೂಡ ಜೊತೆಯಾಗಿ ಒಗ್ಗಟ್ಟಾಗಿ ಹೋಗ್ಬೇಕು, ಕಾರ್ಯಕರ್ತರ ರಕ್ಷಣೆ ಮಾಡಬೇಕು ಅಂತ ಏನಾದ್ರೂ ಅನ್ಸಿದೆಯಾ ಸರ್? ಕಾರ್ಯಕರ್ತರ ರಕ್ಷಣೆ ನಿಲ್ಲೇಬೇಕು. ಸಾಮಾನ್ಯ ಕಾರ್ಯಕರ್ತನಿಗೂ ತೊಂದರೆ ಆಗಬಾರ್ದು, ನಮ್ಮಿಂದ ಕೆಟ್ಟದಾಗಬಾರ್ದು. ನಮ್ಮ ಒಬ್ಬ ಕಾರ್ಯಕರ್ತನಿಗೆ ಒಂದು ಅವರ ಕೂದಲು ಕೊಂಕಲಿಕ್ಕೂ ಕೂಡ ಅವಕಾಶ ಕೊಡಬಾರ್ದು. ಹಾಗೆ ಅವರ ಕಾರ್ಯಕರ್ತರ ರಕ್ಷಣೆಗೆ ನಿಂತರೆ ಕಾರ್ಯಕರ್ತರು ನಮ್ಮನ್ನ ಕಾಯುವ ಕೋಟೆಗಳಾಗ್ತಾರೆ, ನಮ್ಮನ್ನ ಅಧಿಕಾರದ ಮೆಟ್ಲಿಗೆ ಏರಿಸುವಂತ ಮೆಟ್ಟಿಲುಗಳಾಗ್ತಾರೆ. ಹಾಗಾಗಿ ನಿಲ್ಲೇಬೇಕು ನಾವು ಕಾರ್ಯಕರ್ತರಿಗೆ. ಯಾರಿಗೂ ಕೆಟ್ಟದ್ದು ಮಾಡಬಾರ್ದು, ಜನ ವಿರೋಧಿ ಆಗಬಾರ್ದು, ಯಾವುದೇ ವ್ಯಕ್ತಿಗೆ ಅಥವಾ ಇನ್ನೊಬ್ಬರಿಗೆ ತೊಂದರೆ ಮಾಡಬೇಕು ಅಂತಿಲ್ಲ. ಜನ ವಿರೋಧಿ ಆಗದೆ ನಮ್ಮ ಕಾರ್ಯಕರ್ತರ ರಕ್ಷಣೆ ಮಾಡಬೇಕು, ಅವ್ರಿಗೆ ದೌರ್ಜನ್ಯ ಆಗಕ್ಕೆ ಬಿಡಬಾರ್ದು. ಸರ್ ಇನ್ನೊಂದು ವಿಚಾರ, ಈಗ ಈ ಪಕ್ಷದೊಳಗಿನ ಬಣ ಬಡಿದಾಟ, ಪ್ರತ್ಯೇಕ ಸಭೆ ಇದೆಲ್ಲದರ ನಡುವೆ ಈಗ ಆಗಿರುವಂತ ಈ ಘಟನೆ ಇದೆಯಲ್ಲ, ಇದೆಲ್ಲ ಬಿಟ್ಟು ಯಾರೇ ಆಗಿದ್ರು ಕೂಡ ಜೊತೆಯಾಗಿ ಒಗ್ಗಟ್ಟಾಗಿ ಹೋಗ್ಬೇಕು, ಕಾರ್ಯಕರ್ತರ ರಕ್ಷಣೆ ಮಾಡಬೇಕು ಅಂತ ಏನಾದ್ರೂ ಅನ್ಸಿದೆಯಾ ಸರ್? ಕಾರ್ಯಕರ್ತರ ರಕ್ಷಣೆ ನಿಲ್ಲೇಬೇಕು. ಸಾಮಾನ್ಯ ಕಾರ್ಯಕರ್ತನಿಗೂ ತೊಂದರೆ ಆಗಬಾರ್ದು, ನಮ್ಮಿಂದ ಕೆಟ್ಟದಾಗಬಾರ್ದು. ನಮ್ಮ ಒಬ್ಬ ಕಾರ್ಯಕರ್ತನಿಗೆ ಒಂದು ಅವರ ಕೂದಲು ಕೊಂಕಲಿಕ್ಕೂ ಕೂಡ ಅವಕಾಶ ಕೊಡಬಾರ್ದು. ಹಾಗೆ ಅವರ ಕಾರ್ಯಕರ್ತರ ರಕ್ಷಣೆಗೆ ನಿಂತರೆ ಕಾರ್ಯಕರ್ತರು ನಮ್ಮನ್ನ ಕಾಯುವ ಕೋಟೆಗಳಾಗ್ತಾರೆ, ನಮ್ಮನ್ನ ಅಧಿಕಾರದ ಮೆಟ್ಲಿಗೆ ಏರಿಸುವಂತ ಮೆಟ್ಟಿಲುಗಳಾಗ್ತಾರೆ. ಹಾಗಾಗಿ ನಿಲ್ಲೇಬೇಕು ನಾವು ಕಾರ್ಯಕರ್ತರಿಗೆ. ಯಾರಿಗೂ ಕೆಟ್ಟದ್ದು ಮಾಡಬಾರ್ದು, ಜನ ವಿರೋಧಿ ಆಗಬಾರ್ದು, ಯಾವುದೇ ವ್ಯಕ್ತಿಗೆ ಅಥವಾ ಇನ್ನೊಬ್ಬರಿಗೆ ತೊಂದರೆ ಮಾಡಬೇಕು ಅಂತಿಲ್ಲ. ಜನ ವಿರೋಧಿ ಆಗದೆ ನಮ್ಮ ಕಾರ್ಯಕರ್ತರ ರಕ್ಷಣೆ ಮಾಡಬೇಕು, ಅವ್ರಿಗೆ ದೌರ್ಜನ್ಯ ಆಗಕ್ಕೆ ಬಿಡಬಾರ್ದು. ಸರ್ ಇನ್ನೊಂದು ವಿಚಾರ, ಈಗ ಈ ಪಕ್ಷದೊಳಗಿನ ಬಣ ಬಡಿದಾಟ, ಪ್ರತ್ಯೇಕ ಸಭೆ ಇದೆಲ್ಲದರ ನಡುವೆ ಈಗ ಆಗಿರುವಂತ ಈ ಘಟನೆ ಇದೆಯಲ್ಲ, ಇದೆಲ್ಲ ಬಿಟ್ಟು ಯಾರೇ ಆಗಿದ್ರು ಕೂಡ ಜೊತೆಯಾಗಿ ಒಗ್ಗಟ್ಟಾಗಿ ಹೋಗ್ಬೇಕು, ಕಾರ್ಯಕರ್ತರ ರಕ್ಷಣೆ ಮಾಡಬೇಕು ಅಂತ ಏನಾದ್ರೂ ಅನ್ಸಿದೆಯಾ ಸರ್? ಕಾರ್ಯಕರ್ತರ ರಕ್ಷಣೆ ನಿಲ್ಲೇಬೇಕು. ಸಾಮಾನ್ಯ ಕಾರ್ಯಕರ್ತನಿಗೂ ತೊಂದರೆ ಆಗಬಾರ್ದು, ನಮ್ಮಿಂದ ಕೆಟ್ಟದಾಗಬಾರ್ದು. ನಮ್ಮ ಒಬ್ಬ ಕಾರ್ಯಕರ್ತನಿಗೆ ಒಂದು ಅವರ ಕೂದಲು ಕೊಂಕಲಿಕ್ಕೂ ಕೂಡ ಅವಕಾಶ ಕೊಡಬಾರ್ದು. ಹಾಗೆ ಅವರ ಕಾರ್ಯಕರ್ತರ ರಕ್ಷಣೆಗೆ ನಿಂತರೆ ಕಾರ್ಯಕರ್ತರು ನಮ್ಮನ್ನ ಕಾಯುವ ಕೋಟೆಗಳಾಗ್ತಾರೆ, ನಮ್ಮನ್ನ ಅಧಿಕಾರದ ಮೆಟ್ಲಿಗೆ ಏರಿಸುವಂತ ಮೆಟ್ಟಿಲುಗಳಾಗ್ತಾರೆ. ಹಾಗಾಗಿ ನಿಲ್ಲೇಬೇಕು ನಾವು ಕಾರ್ಯಕರ್ತರಿಗೆ. ಯಾರಿಗೂ ಕೆಟ್ಟದ್ದು ಮಾಡಬಾರ್ದು, ಜನ ವಿರೋಧಿ ಆಗಬಾರ್ದು, ಯಾವುದೇ ವ್ಯಕ್ತಿಗೆ ಅಥವಾ ಇನ್ನೊಬ್ಬರಿಗೆ ತೊಂದರೆ ಮಾಡಬೇಕು ಅಂತಿಲ್ಲ. ಜನ ವಿರೋಧಿ ಆಗದೆ ನಮ್ಮ ಕಾರ್ಯಕರ್ತರ ರಕ್ಷಣೆ ಮಾಡಬೇಕು, ಅವ್ರಿಗೆ ದೌರ್ಜನ್ಯ ಆಗಕ್ಕೆ ಬಿಡಬಾರ್ದು. ಸರ್ ಇನ್ನೊಂದು ವಿಚಾರ, ಈಗ ಈ ಪಕ್ಷದೊಳಗಿನ ಬಣ ಬಡಿದಾಟ, ಪ್ರತ್ಯೇಕ ಸಭೆ ಇದೆಲ್ಲದರ ನಡುವೆ ಈಗ ಆಗಿರುವಂತ ಈ ಘಟನೆ ಇದೆಯಲ್ಲ, ಇದೆಲ್ಲ ಬಿಟ್ಟು ಯಾರೇ ಆಗಿದ್ರು ಕೂಡ ಜೊತೆಯಾಗಿ ಒಗ್ಗಟ್ಟಾಗಿ ಹೋಗ್ಬೇಕು, ಕಾರ್ಯಕರ್ತರ ರಕ್ಷಣೆ ಮಾಡಬೇಕು ಅಂತ ಏನಾದ್ರೂ ಅನ್ಸಿದೆಯಾ ಸರ್? ಕಾರ್ಯಕರ್ತರ ರಕ್ಷಣೆ ನಿಲ್ಲೇಬೇಕು. ಸಾಮಾನ್ಯ ಕಾರ್ಯಕರ್ತನಿಗೂ ತೊಂದರೆ ಆಗಬಾರ್ದು, ನಮ್ಮಿಂದ ಕೆಟ್ಟದಾಗಬಾರ್ದು. ನಮ್ಮ ಒಬ್ಬ ಕಾರ್ಯಕರ್ತನಿಗೆ ಒಂದು ಅವರ ಕೂದಲು ಕೊಂಕಲಿಕ್ಕೂ ಕೂಡ ಅವಕಾಶ ಕೊಡಬಾರ್ದು. ಹಾಗೆ ಅವರ ಕಾರ್ಯಕರ್ತರ ರಕ್ಷಣೆಗೆ ನಿಂತರೆ ಕಾರ್ಯಕರ್ತರು ನಮ್ಮನ್ನ ಕಾಯುವ ಕೋಟೆಗಳಾಗ್ತಾರೆ, ನಮ್ಮನ್ನ ಅಧಿಕಾರದ ಮೆಟ್ಲಿಗೆ ಏರಿಸುವಂತ ಮೆಟ್ಟಿಲುಗಳಾಗ್ತಾರೆ. ಹಾಗಾಗಿ ನಿಲ್ಲೇಬೇಕು ನಾವು ಕಾರ್ಯಕರ್ತರಿಗೆ. ಯಾರಿಗೂ ಕೆಟ್ಟದ್ದು ಮಾಡಬಾರ್ದು, ಜನ ವಿರೋಧಿ ಆಗಬಾರ್ದು, ಯಾವುದೇ ವ್ಯಕ್ತಿಗೆ ಅಥವಾ ಇನ್ನೊಬ್ಬರಿಗೆ ತೊಂದರೆ ಮಾಡಬೇಕು ಅಂತಿಲ್ಲ. ಜನ ವಿರೋಧಿ ಆಗದೆ ನಮ್ಮ ಕಾರ್ಯಕರ್ತರ ರಕ್ಷಣೆ ಮಾಡಬೇಕು, ಅವ್ರಿಗೆ ದೌರ್ಜನ್ಯ ಆಗಕ್ಕೆ ಬಿಡಬಾರ್ದು. ಸರ್ ಇನ್ನೊಂದು ವಿಚಾರ, ಈಗ ಈ ಪಕ್ಷದೊಳಗಿನ ಬಣ ಬಡಿದಾಟ, ಪ್ರತ್ಯೇಕ ಸಭೆ ಇದೆಲ್ಲದರ ನಡುವೆ ಈಗ ಆಗಿರುವಂತ ಈ ಘಟನೆ ಇದೆಯಲ್ಲ, ಇದೆಲ್ಲ ಬಿಟ್ಟು
ಯಾರೇ ಆಗಿದ್ರು ಕೂಡ ಜೊತೆಯಾಗಿ ಒಗ್ಗಟ್ಟಾಗಿ ಹೋಗ್ಬೇಕು, ಕಾರ್ಯಕರ್ತರ ರಕ್ಷಣೆ ಮಾಡಬೇಕು ಅಂತ ಏನಾದ್ರೂ ಅನ್ಸಿದೆಯಾ ಸರ್? ಕಾರ್ಯಕರ್ತರ ರಕ್ಷಣೆ ನಿಲ್ಲಲೇಬೇಕು. ಸಾಮಾನ್ಯ ಕಾರ್ಯಕರ್ತನಿಗೂ ತೊಂದರೆ ಆಗಬಾರ್ದು, ನಮ್ಮಿಂದ ಕೆಟ್ಟದಾಗಬಾರ್ದು. ನಮ್ಮ ಒಬ್ಬ ಕಾರ್ಯಕರ್ತನಿಗೆ ಒಂದು ಅವರ ಕೂದಲು ಕುಂಕಲಿಕ್ಕೂ ಕೂಡ ಅವಕಾಶ ಕೊಡಬಾರ್ದು. ಹಾಗೆ ಅವರ ಕಾರ್ಯಕರ್ತರ ರಕ್ಷಣೆಗೆ ನಿಂತರೆ ಕಾರ್ಯಕರ್ತರು ನಮ್ಮನ್ನ ಕಾಯುವ ಕೋಟೆಗಳಾಗ್ತಾರೆ, ನಮ್ಮನ್ನ ಅಧಿಕಾರದ ಮೆಟ್ಲಿಗೆ ಏರಿಸುವಂತ ಮೆಟ್ಟಿಲುಗಳಾಗ್ತಾರೆ. ಹಾಗಾಗಿ ನಿಲ್ಲೇಬೇಕು ನಾವು ಕಾರ್ಯಕರ್ತರಿಗೆ. ಯಾರಿಗೂ ಕೆಟ್ಟದ್ದು ಮಾಡಬಾರ್ದು, ಜನ ವಿರೋಧಿ ಆಗಬಾರ್ದು. ಯಾವುದೇ ವ್ಯಕ್ತಿಗೆ ಅಥವಾ ಇನ್ನೊಬ್ಬರಿಗೆ ತೊಂದರೆ ಮಾಡಬೇಕು ಅಂತಿಲ್ಲ. ಜನ ವಿರೋಧಿ ಆಗದೆ ನಮ್ಮ ಕಾರ್ಯಕರ್ತರ ರಕ್ಷಣೆ ಮಾಡಬೇಕು, ಅವ್ರಿಗೆ ದೌರ್ಜನ್ಯ ಆಗಕ್ಕೆ ಬಿಡಬಾರ್ದು. ಸರ್, ಇನ್ನೊಂದು ವಿಚಾರ, ಈಗ ಈ ಪಕ್ಷದೊಳಗಿನ ಬಣ ಬಡಿದಾಟ, ಪ್ರತ್ಯೇಕ ಸಭೆ, ಇದೆಲ್ಲದರ ನಡುವೆ ಈಗ ಆಗಿರುವಂತ ಈ ಘಟನೆ ಇದೆಯಲ್ಲ, ಇದೆಲ್ಲ ಬಿಟ್ಟು ಯಾರೇ ಆಗಿದ್ರು ಕೂಡ ಜೊತೆಯಾಗಿ ಒಗ್ಗಟ್ಟಾಗಿ ಹೋಗ್ಬೇಕು, ಕಾರ್ಯಕರ್ತರ ರಕ್ಷಣೆ ಮಾಡಬೇಕು ಅಂತ ಏನಾದ್ರೂ ಅನ್ಸಿದೆಯಾ ಸರ್? ಕಾರ್ಯಕರ್ತರ ರಕ್ಷಣೆ ನಿಲ್ಲಲೇಬೇಕು. ಸಾಮಾನ್ಯ ಕಾರ್ಯಕರ್ತನಿಗೂ ತೊಂದರೆ ಆಗಬಾರ್ದು, ನಮ್ಮಿಂದ ಕೆಟ್ಟದಾಗಬಾರ್ದು. ನಮ್ಮ ಒಬ್ಬ ಕಾರ್ಯಕರ್ತನಿಗೆ ಒಂದು ಅವರ ಕೂದಲು ಕುಂಕಲಿಕ್ಕೂ ಕೂಡ ಅವಕಾಶ ಕೊಡಬಾರ್ದು. ಹಾಗೆ ಅವರ ಕಾರ್ಯಕರ್ತರ ರಕ್ಷಣೆಗೆ ನಿಂತರೆ ಕಾರ್ಯಕರ್ತರು ನಮ್ಮನ್ನ ಕಾಯುವ ಕೋಟೆಗಳಾಗ್ತಾರೆ, ನಮ್ಮನ್ನ ಅಧಿಕಾರದ ಮೆಟ್ಲಿಗೆ ಏರಿಸುವಂತ ಮೆಟ್ಟಿಲುಗಳಾಗ್ತಾರೆ. ಹಾಗಾಗಿ ನಿಲ್ಲೇಬೇಕು ನಾವು ಕಾರ್ಯಕರ್ತರಿಗೆ. ಯಾರಿಗೂ ಕೆಟ್ಟದ್ದು ಮಾಡಬಾರ್ದು, ಜನ ವಿರೋಧಿ ಆಗಬಾರ್ದು. ಯಾವುದೇ ವ್ಯಕ್ತಿಗೆ ಅಥವಾ ಇನ್ನೊಬ್ಬರಿಗೆ ತೊಂದರೆ ಮಾಡಬೇಕು ಅಂತಿಲ್ಲ. ಜನ ವಿರೋಧಿ ಆಗದೆ ನಮ್ಮ ಕಾರ್ಯಕರ್ತರ ರಕ್ಷಣೆ ಮಾಡಬೇಕು, ಅವ್ರಿಗೆ ದೌರ್ಜನ್ಯ ಆಗಕ್ಕೆ ಬಿಡಬಾರ್ದು. ಸರ್, ಇನ್ನೊಂದು ವಿಚಾರ, ಈಗ ಈ ಪಕ್ಷದೊಳಗಿನ ಬಣ ಬಡಿದಾಟ, ಪ್ರತ್ಯೇಕ ಸಭೆ, ಇದೆಲ್ಲದರ ನಡುವೆ ಈಗ ಆಗಿರುವಂತ ಈ ಘಟನೆ ಇದೆಯಲ್ಲ, ಇದೆಲ್ಲ ಬಿಟ್ಟು ಯಾರೇ ಆಗಿದ್ರು ಕೂಡ ಜೊತೆಯಾಗಿ ಒಗ್ಗಟ್ಟಾಗಿ ಹೋಗ್ಬೇಕು, ಕಾರ್ಯಕರ್ತರ ರಕ್ಷಣೆ ಮಾಡಬೇಕು ಅಂತ ಏನಾದ್ರೂ ಅನ್ಸಿದೆಯಾ ಸರ್? ಕಾರ್ಯಕರ್ತರ ರಕ್ಷಣೆ ನಿಲ್ಲಲೇಬೇಕು. ಸಾಮಾನ್ಯ ಕಾರ್ಯಕರ್ತನಿಗೂ ತೊಂದರೆ ಆಗಬಾರ್ದು, ನಮ್ಮಿಂದ ಕೆಟ್ಟದಾಗಬಾರ್ದು. ನಮ್ಮ ಒಬ್ಬ ಕಾರ್ಯಕರ್ತನಿಗೆ ಒಂದು ಅವರ ಕೂದಲು ಕುಂಕಲಿಕ್ಕೂ ಕೂಡ ಅವಕಾಶ ಕೊಡಬಾರ್ದು. ಹಾಗೆ ಅವರ ಕಾರ್ಯಕರ್ತರ ರಕ್ಷಣೆಗೆ ನಿಂತರೆ ಕಾರ್ಯಕರ್ತರು ನಮ್ಮನ್ನ ಕಾಯುವ ಕೋಟೆಗಳಾಗ್ತಾರೆ, ನಮ್ಮನ್ನ ಅಧಿಕಾರದ ಮೆಟ್ಲಿಗೆ ಏರಿಸುವಂತ ಮೆಟ್ಟಿಲುಗಳಾಗ್ತಾರೆ. ಹಾಗಾಗಿ ನಿಲ್ಲೇಬೇಕು ನಾವು ಕಾರ್ಯಕರ್ತರಿಗೆ. ಯಾರಿಗೂ ಕೆಟ್ಟದ್ದು ಮಾಡಬಾರ್ದು, ಜನ ವಿರೋಧಿ ಆಗಬಾರ್ದು. ಯಾವುದೇ ವ್ಯಕ್ತಿಗೆ ಅಥವಾ ಇನ್ನೊಬ್ಬರಿಗೆ ತೊಂದರೆ ಮಾಡಬೇಕು ಅಂತಿಲ್ಲ. ಜನ ವಿರೋಧಿ ಆಗದೆ ನಮ್ಮ ಕಾರ್ಯಕರ್ತರ ರಕ್ಷಣೆ ಮಾಡಬೇಕು, ಅವ್ರಿಗೆ ದೌರ್ಜನ್ಯ ಆಗಕ್ಕೆ ಬಿಡಬಾರ್ದು. ಸರ್, ಇನ್ನೊಂದು ವಿಚಾರ, ಈಗ ಈ ಪಕ್ಷದೊಳಗಿನ ಬಣ ಬಡಿದಾಟ, ಪ್ರತ್ಯೇಕ ಸಭೆ, ಇದೆಲ್ಲದರ ನಡುವೆ ಈಗ ಆಗಿರುವಂತ ಈ ಘಟನೆ ಇದೆಯಲ್ಲ, ಇದೆಲ್ಲ ಬಿಟ್ಟು ಯಾರೇ ಆಗಿದ್ರು ಕೂಡ ಜೊತೆಯಾಗಿ ಒಗ್ಗಟ್ಟಾಗಿ ಹೋಗ್ಬೇಕು, ಕಾರ್ಯಕರ್ತರ ರಕ್ಷಣೆ ಮಾಡಬೇಕು ಅಂತ ಏನಾದ್ರೂ ಅನ್ಸಿದೆಯಾ ಸರ್? ಕಾರ್ಯಕರ್ತರ ರಕ್ಷಣೆ ನಿಲ್ಲಲೇಬೇಕು. ಸಾಮಾನ್ಯ ಕಾರ್ಯಕರ್ತನಿಗೂ ತೊಂದರೆ ಆಗಬಾರ್ದು, ನಮ್ಮಿಂದ ಕೆಟ್ಟದಾಗಬಾರ್ದು. ನಮ್ಮ ಒಬ್ಬ ಕಾರ್ಯಕರ್ತನಿಗೆ ಒಂದು ಅವರ ಕೂದಲು ಕುಂಕಲಿಕ್ಕೂ ಕೂಡ ಅವಕಾಶ ಕೊಡಬಾರ್ದು. ಹಾಗೆ ಅವರ ಕಾರ್ಯಕರ್ತರ ರಕ್ಷಣೆಗೆ ನಿಂತರೆ ಕಾರ್ಯಕರ್ತರು ನಮ್ಮನ್ನ ಕಾಯುವ ಕೋಟೆಗಳಾಗ್ತಾರೆ, ನಮ್ಮನ್ನ ಅಧಿಕಾರದ ಮೆಟ್ಲಿಗೆ ಏರಿಸುವಂತ ಮೆಟ್ಟಿಲುಗಳಾಗ್ತಾರೆ. ಹಾಗಾಗಿ ನಿಲ್ಲೇಬೇಕು ನಾವು ಕಾರ್ಯಕರ್ತರಿಗೆ. ಯಾರಿಗೂ ಕೆಟ್ಟದ್ದು ಮಾಡಬಾರ್ದು, ಜನ ವಿರೋಧಿ ಆಗಬಾರ್ದು. ಯಾವುದೇ ವ್ಯಕ್ತಿಗೆ ಅಥವಾ ಇನ್ನೊಬ್ಬರಿಗೆ ತೊಂದರೆ ಮಾಡಬೇಕು ಅಂತಿಲ್ಲ. ಜನ ವಿರೋಧಿ ಆಗದೆ ನಮ್ಮ ಕಾರ್ಯಕರ್ತರ ರಕ್ಷಣೆ ಮಾಡಬೇಕು, ಅವ್ರಿಗೆ ದೌರ್ಜನ್ಯ ಆಗಕ್ಕೆ ಬಿಡಬಾರ್ದು. ಸರ್, ಇನ್ನೊಂದು ವಿಚಾರ, ಈಗ ಈ ಪಕ್ಷದೊಳಗೆ